ನಮಸ್ಕಾರ ಸ್ನೇಹಿತರೆ. ಇಂದು ವಿಶ್ವದ ಯಾವುದೇ ಮೂಲೆಯಲ್ಲಿ ವ್ಯಾಪಾರ ಮಾಡಬೇಕೆಂದರೆ ನಮಗೆ ಡಾಲರ್ ಬೇಕೇ ಬೇಕು. ಅಮೆರಿಕದ ಈ ಕರೆನ್ಸಿ ಜಾಗತಿಕ ಮಾರುಕಟ್ಟೆಯ ರಾಜನಂತೆ ಮೆರೆಯುತ್ತಿದೆ. ಆದರೆ ಈ ಏಕಚಕ್ರಾಧಿಪತ್ಯಕ್ಕೆ ಬ್ರೇಕ್ ಹಾಕಲು ಭಾರತೀಯ ರಿಸರ್ವ್ ಬ್ಯಾಂಕ್ ಒಂದು ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಿದೆ. ಮುಂದಿನ 2026ರ ಬ್ರಿಕ್ಸ್ ಶೃಂಗಸಭೆಯ ಆತಿಥ್ಯವನ್ನ ಭಾರತ ವಹಿಸಿಕೊಳ್ಳಲಿದೆ. ಈ ವೇದಿಕೆಯಲ್ಲಿ ಆರ್ಬಿಐ ಒಂದು ಕ್ರಾಂತಿಕಾರಿ ಪ್ರಸ್ತಾಪವನ್ನಿಡಲು ತಯಾರಾಗಿದೆ. ಅದೇ ಡಿಜಿಟಲ್ ಕರೆನ್ಸಿಗಳ ಜೋಡಣೆ. ಇದರಿಂದ ಭಾರತದ ರೂಪಾಯಿಗೆ ಜಾಗತಿಕ ಮನ್ನಣೆ ಸಿಗುತ್ತಾ? ಅಸಲಿಗೆ ಯುಪಿಐ ಇರುವಾಗ ಈ ರೂಪಾಯಿ ಯಾಕೆ ಬೇಕು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಸ್ನೇಹಿತರೆ, ಇತ್ತೀಚೆಗೆ ಹೆಚ್ಚುತ್ತಿರುವ ಜಾಗತಿಕ ರಾಜಕೀಯ ಉದ್ವಿಗ್ನತೆಗಳಿಂದಾಗಿ ಪ್ರತಿಯೊಂದು ದೇಶವೂ ಡಾಲರ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ನೋಡುತ್ತಿದೆ. ಇದಕ್ಕಾಗಿಯೇ ಆರ್ಬಿಐ ಬ್ರಿಕ್ಸ್ ದೇಶಗಳ ಅಧಿಕೃತ ಡಿಜಿಟಲ್ ಕರೆನ್ಸಿಗಳನ್ನು ಪರಸ್ಪರ ಜೋಡಿಸಲು ಪ್ರಸ್ತಾಪಿಸಿದೆ. ಇದರ ಮುಖ್ಯ ಉದ್ದೇಶ 1. ಗಡಿಯಾಚೆಗಿನ ವ್ಯಾಪಾರ ಅಂದರೆ ಕ್ರಾಸ್ ಬಾರ್ಡರ್ ಟ್ರೇಡ್ ಸುಲಭ ಮಾಡುವುದು. 2. ಪ್ರವಾಸೋದ್ಯಮ ಪಾವತಿ ಅಂದರೆ ಟೂರಿಸಂ ಪೇಮೆಂಟ್ಸ್ಗಳನ್ನು ತ್ವರಿತಗೊಳಿಸುವುದು. ಗಮನಿಸಬೇಕಾದ ಅಂಶವೆಂದರೆ ಆರ್ಬಿಐ ಇಲ್ಲಿ ಡಿ-ಡಾಲರೈಸೇಷನ್ ಅಥವಾ ಅಮೆರಿಕದ ವಿರುದ್ಧದ ನಡೆ ಅಂತೂ ಹೇಳುತ್ತಿಲ್ಲ. ಬದಲಾಗಿ ಇದು ವಹಿವಾಟಿನ ದಕ್ಷತೆಯನ್ನು ಹೆಚ್ಚಿಸುವ ಕ್ರಮ ಎಂದು ಜಾಣ್ಮೆಯೆಂದು ಹೇಳುತ್ತಿದೆ. ಈಗ ನಿಮಗೆ ಪ್ರಶ್ನೆ ಬರಬಹುದು, ಈ ಡಿಜಿಟಲ್ ಕರೆನ್ಸಿ ಅಥವಾ ಈ ರೂಪಾಯಿ ಅಂದ್ರೆ ಏನು ಅಂತ. ಸರಳವಾಗಿ ಹೇಳೋದಾದ್ರೆ ಇದು ನಿಮ್ಮ ಪರ್ಸ್ನಲ್ಲಿರುವ ನೋಟಿನ ಡಿಜಿಟಲ್ ಅವತಾರ. ಇದರ ಪ್ರಮುಖ ಉಪಯೋಗಗಳಿಲ್ಲಿವೆ. ಚಿಲ್ಲರೆ ವಹಿವಾಟು. ನೀವು ಅಂಗಡಿಯಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿ ನಿಮ್ಮ ಡಿಜಿಟಲ್ ವಾಲೆಟ್ನಿಂದ ನೇರವಾಗಿ ಪಾವತಿಸಬಹುದು. ಆಫ್ಲೈನ್ ಪಾವತಿ. ಇದು ಗೇಮ್ ಚೇಂಜರ್. ಇಂಟರ್ನೆಟ್ ಇಲ್ಲದ ಹಳ್ಳಿಗಳಲ್ಲೂ ಅಥವಾ ನೆಟ್ವರ್ಕ್ ಇಲ್ಲದ ಜಾಗದಲ್ಲೂ ನೀವು ಹಣ ವರ್ಗಾವಣೆ ಮಾಡಬಹುದು. ಸಬ್ಸಿಡಿ ನಿಯಂತ್ರಣ. ಸರ್ಕಾರ ಬಡವರಿಗೆ ಅಥವಾ ರೈತರಿಗೆ ಕೊಡುವ ಡಿಜಿಟಲ್ ರೂಪಿ ಸಬ್ಸಿಡಿಗಳು ಆ ನಿರ್ದಿಷ್ಟ ಉಪಯೋಗಕ್ಕೆ ಮಾತ್ರ ಬಳಸಲು ಸಾಧ್ಯ. ಬೇರೆ ಎಲ್ಲೂ ಅದನ್ನು ಬಳಸಲು ಸಾಧ್ಯವಿಲ್ಲ. ಅದರಿಂದ ಭ್ರಷ್ಟಾಚಾರ ತಡೆಯಬಹುದು. ತುಂಬಾ ಜನರಿಗೆ ಒಂದು ಗೊಂದಲ ಇದೆ. ನಮ್ಮತ್ರ ಆಲ್ರೆಡಿ ಫೋನ್ ಪೇ, ಗೂಗಲ್ ಪೇ ಇದೆಯಲ್ಲ, ಮತ್ತೆ ಈ ರೂಪಾಯಿ ಅಥವಾ ಡಿಜಿಟಲ್ ರೂಪಿ ಯಾಕೆ ಅಂತ. ವ್ಯತ್ಯಾಸ ತುಂಬಾ ಸರಳ. ಒಂದು, ಹಣದ ಸ್ವರೂಪ. UPI ಅಂದ್ರೆ ಅದು ಕೇವಲ ಒಂದು ಆಪ್. ಅದು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಹಣವನ್ನ ಬಳಸುತ್ತೆ. ಆದರೆ ಈ ರೂಪಾಯಿ ಅನ್ನೋದು ಸ್ವತಃ ಡಿಜಿಟಲ್ ರೂಪದ ಹಣ, ಅಂದ್ರೆ ಡಿಜಿಟಲ್ ಕ್ಯಾಶ್. 2, ಬ್ಯಾಂಕ್ ಮಧ್ಯಸ್ಥಿಕೆ. UPIನಲ್ಲಿ ಹಣ ಕಳಿಸಬೇಕೆಂದ್ರೆ ಬ್ಯಾಂಕ್ ಸರ್ವರ್ ಕೆಲಸ ಮಾಡಲೇಬೇಕು. ಆದರೆ ಈ ರೂಪಾಯಿಯಲ್ಲಿ ಬ್ಯಾಂಕ್ ಬೇಕಾಗಿಲ್ಲ. ಇದು ನಿಮ್ಮ ಫೋನಿನಿಂದ ನೇರವಾಗಿ ವರ್ತಕನ ಫೋನಿಗೆ ಹೋಗುತ್ತದೆ, ವಾಲೆಟ್ ಟು ವಾಲೆಟ್. 3, ಅನಾಮಧೇಯತೆ. UPIನಲ್ಲಿ ನೀವು 10 ರೂಪಾಯಿ ಚಾಕ್ಲೇಟ್ ತಗೊಂಡ್ರೂ ಅದು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ನಲ್ಲಿ ರೆಕಾರ್ಡ್ ಆಗುತ್ತೆ. ಆದರೆ ಈ ರೂಪಾಯಿಯಲ್ಲಿ ಸಣ್ಣ ಮೊತ್ತದ ವ್ಯವಹಾರಕ್ಕೆ ಕ್ಯಾಶ್ ತರಹನೇ ಗೌಪ್ಯತೆ ಇರ್ತದೆ. ಈಗ ಮತ್ತೆ ಬ್ರಿಕ್ಸ್ ವಿಷಯಕ್ಕೆ ಬರೋಣ. 2026ರ ಶೃಂಗಸಭೆಯಲ್ಲಿ ಭಾರತವು ಇಂಟರ್ ಆಪರಬಿಲಿಟಿ ಅಂದ್ರೆ ಪ್ಲಗ್ ಅಂಡ್ ಪ್ಲೇ ಮಾದರಿಯನ್ನ ಪರಿಚಯಿಸಲು ಪ್ಲಾನ್ ಮಾಡಿದೆ. ಅಂದ್ರೆ ರಷ್ಯಾದ ಪ್ರವಾಸಿಗ ಭಾರತಕ್ಕೆ ಬಂದು ತನ್ನ ಡಿಜಿಟಲ್ ರೂಬಲ್ ಮೂಲಕ ಪೇ ಮಾಡಿದ್ರೆ ಭಾರತದ ವರ್ತಕನಿಗೆ ಅದು ಈ ರೂಪಾಯಿಯಾಗಿ ಜಮೆಯಾಗಬೇಕು. ಹಾಗೆಯೇ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಆದರೆ ಅಂದ್ರೆ ಟ್ರೇಡ್ ಇಂಬ್ಯಾಲೆನ್ಸ್ ಆದರೆ ದೇಶಗಳ ನಡುವೆ ಕರೆನ್ಸಿ ಸ್ವ್ಯಾಪ್ ಮೂಲಕ ಅದನ್ನು ಸರಿಪಡಿಸುವ ಉಪಾಯವನ್ನು ಆರ್ಬಿಐ ನೀಡಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಈ ರೂಪಾಯಿ ಕೇವಲ ಒಂದು ಹೊಸ ಟೆಕ್ನಾಲಜಿ ಅಲ್ಲ, ಇದು ಜಾಗತಿಕ ಆರ್ಥಿಕತೆಯಲ್ಲಿ ಭಾರತದ ಸ್ಥಾನವನ್ನು ಭದ್ರಪಡಿಸುವ ಒಂದು ಅಸ್ತ್ರ. 2026ರ ಬ್ರಿಕ್ಸ್ ಶೃಂಗಸಭೆ ಭಾರತದ ಈ ಕನಸಿಗೆ ದೊಡ್ಡ ವೇದಿಕೆಯಾಗಲಿದೆ. ನಿಮಗೇನನಿಸುತ್ತೆ? ಭವಿಷ್ಯದಲ್ಲಿ ನಾವು ಪರ್ಸಿಲ್ಲದ ಸಂಪೂರ್ಣ ಡಿಜಿಟಲ್ ಇಂಡಿಯಾವನ್ನು ನೋಡಬಹುದಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್.